ನಿವೃತ್ತ ಡಿಜಿ ಮತ್ತು ಐಜಿಪಿ ಓಂ ಪ್ರಕಾಶ್ ಬರ್ಬರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದ್ದಾವೆ. ಪೊಲೀಸ್ ಮುಂದೆ ಹೇಳಿಕೆ ನೀಡ್ತಾ ಇರುವ ಪತ್ನಿ ಪಲ್ಲವಿ, ಕಳೆದ 1 ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು. ಪದೇ ಪದೇ ಗನ್ ತಂದು ಶೂಟ್ ಮಾಡೋದಾಗಿ ಬೆದರಿಸ್ತಾ ಇದ್ರು. ನನಗೆ ನನ್ನ ಮಗಳಿಗೆ ಶೂಟ್ ಮಾಡೋದಾಗಿ ಬೆದರಿಸ್ತಾ ಇದ್ರು ಅಂತ ಪೊಲೀಸರ ಮುಂದೆ ಪತ್ನಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದರಲ್ಲೂ ಕೂಡ ಇವತ್ತೇನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು. ಮಧ್ಯಾಹ್ನ ಓಂ ಪ್ರಕಾಶ್ ನಮ್ಮನ್ನೇ ಕೊಲ್ಲೋದಕ್ಕೆ ಯತ್ನಿಸಿದ್ರು. ನಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಿದ್ವಿ. ಈ ಸಂದರ್ಭದಲ್ಲಿ ಈ ಅನಾಹುತ ಆಯಿತು ಅಂತ ಪೊಲೀಸರ ಮುಂದೆ ಪತ್ನಿ ಪಲ್ಲವಿ ಹೇಳಿಕೆಯನ್ನು ನೀಡಿದ್ದಾರೆ. ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪತ್ನಿಯನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಪತ್ನಿ ಪಲ್ಲವಿ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಕಳೆದ 1 ವಾರದಿಂದಲೂ ಕೂಡ ನಿರಂತರವಾಗಿ ಜಗಳ ಆಗ್ತಾ ಇತ್ತು. ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ಬಹಳ ಜಗಳ ಆಗಿತ್ತು. ಇನ್ನು ಕಳೆದ 1 ವಾರದಿಂದಲೂ ಕೂಡ ಜಗಳ ಆದಂಥ ಸಂದರ್ಭದಲ್ಲಿ ಗನ್ ತೆಗೆದು ನನ್ನನ್ನು ನನ್ನ ಮಗಳನ್ನು ಶೂಟ್ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ರು. ಇವತ್ತು ಬೆಳಗ್ಗೆಯಿಂದಲೂ ಆದಂಥ ಜಗಳ ಅದು ವಿಕೋಪಕ್ಕೆ ಹೋಗಿ ಈ ಅನಾಹುತ ಆಗಿದೆ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪತ್ನಿ ಪಲ್ಲವಿ. ಇನ್ನು ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕೊಲೆಗೆ ಏನು ಕಾರಣ, ಏನೆಲ್ಲ ಆಯಿತು, ಎಲ್ಲದರ ಬಗ್ಗೆ ಸದ್ಯಕ್ಕೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಓಂ ಪ್ರಕಾಶ್ ಕೊಲೆಯ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಪತ್ನಿ ಪಲ್ಲವಿ. ಯಾವ ರೀತಿಯಾಗೆಲ್ಲ ಕ್ರೌರ್ಯ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಇಷ್ಟಕ್ಕೆ ನಿಂತಿಲ್ಲ. ಇದು ತುಂಬಾ ಭೀಭತ್ಸವಾಗಿ ಈ ಹತ್ಯೆಯನ್ನ ಮಾಡಲಾಗಿದೆ. ಓಂ ಪ್ರಕಾಶ್ ಮೇಲೆ ಖಾರದ ಪುಡಿಯನ್ನು ಎರಚಿದ್ವಿ, ಅಡುಗೆ ಎಣ್ಣೆಯನ್ನೂ ಸುರಿದಿದ್ವಿ. ಪೊಲೀಸರ ಮುಂದೆ ಪಲ್ಲವಿ ಹೇಳಿರುವಂತ ವಿಚಾರಗಳಿದು. ಕೈಕಾಲು ಕಟ್ಟಿ ಚಾಕುವಿನಿಂದ ಚುಚ್ಚಿದ್ದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಅಡುಗೆ ಮನೆಯಲ್ಲಿದ್ದ ಚಾಕುವಿನಿಂದ ಇರಿದಿದ್ದಾಗಿ ಪಲ್ಲವಿ ಹತ್ಯೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಹತ್ಯೆ ಯಾವ ರೀತಿಯಾಗಿ ಮಾಡಿದ್ವಿ, ಏನು ಕಾರಣ ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನಿಜಕ್ಕೂ ಕೂಡ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು. ಸದ್ಯಕ್ಕೆ ಪತ್ನಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಪೊಲೀಸರ ವಿಚಾರಣೆ ವೇಳೆ ಏನೆಲ್ಲ ಹೇಳಿದ್ದಾರೆ? ಶಮಂತ್, ರಾಜ್ಯದ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರನ್ನ ತಮ್ಮ ಪತ್ನಿಯ ಬರ್ಬರವಾಗಿ ಅವರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಈಗಾಗಲೇ ಇನ್ನೂ ಕೂಡ HSR ಲೇಔಟ್ ಪೊಲೀಸರು ಸ್ಥಳದಲ್ಲಿ ಬಿಟ್ಟುಬಿಟ್ಟಿರ್ತಕ್ಕಂಥದ್ದು. ಇಡೀ ಮನೆಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಂತ ಪೊಲೀಸರು ಈಗಾಗಲೇ FSL ಅಧಿಕಾರಿಗಳು ಕೂಡ FSLನ ಜಂಟಿ ನಿರ್ದೇಶಕರಾದಿಯಾಗಿ ಸೋಕೋ ಟೀಮ್ ಕೂಡ ಸದ್ಯದ ಮಟ್ಟಿಗೆ ಸಂಜೆ 4:30 ವೇಳೆಗೆ ಘಟನೆ ನಡೆದಿರ್ತಕ್ಕಂಥದ್ದು. 6 ಗಂಟೆ ವೇಳೆಗೆ ಈಗಾಗಲೇ ಪೊಲೀಸರ ತಂಡ ಈಗಾಗಲೇ ಮುಖಾಮನ ಹೂಡಿರ್ತಕ್ಕಂಥದ್ದು. ಇಡೀ ಮನೆಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಂಥ HSR ಲೇಔಟ್ ಪೊಲೀಸರು ಸದ್ಯ ಕ್ರೈಮ್ ಸೀನ್ ಅನ್ನ ಸೆಕ್ಯೂರ್ ಮಾಡ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಆರೋಪವನ್ನು ಸಾಬೀತು ಮಾಡಬೇಕಂತಂದ್ರೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕಾಗುತ್ತೆ. ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರಗಳು ಪ್ರಬಲವಾಗಿದ್ದರಷ್ಟೇ ಆರೋಪಿಗಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯನ್ನು ಕೊಡಿಸಬೇಕಾದಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಣ್ಣ ಸಾಕ್ಷ್ಯಾಧಾರಗಳು ಕೂಡ ನಾಶ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಪ್ರೊಟೆಕ್ಟ್ ಮಾಡ್ತಿರ್ತಕ್ಕಂಥದ್ದು. HSR ಲೇಔಟ್ ಪೊಲೀಸರು ಇಡೀ ಮನೆಯನ್ನ ಸೀಲ್ ಮಾಡಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಘಟನೆಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿ ಈ ಇಡೀ ಪ್ರಕರಣದಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಈಗಾಗಲೇ HSR ಲೇಔಟ್ ಪೊಲೀಸರ ಮುಂದೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಿರ್ತಕ್ಕಂಥದ್ದು. ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ಎಲ್ಲವನ್ನೂ ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕೊಲೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಓಂ ಪ್ರಕಾಶ್ ಅವರನ್ನ ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿದೆ. ಚಾಕುವಿನಿಂದ ಅವರ ಕುತ್ತಿಗೆಯ ಭಾಗಕ್ಕೆ ಇರಿದು ಕೊಲೆಯನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಅವರ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಲಾಗಿರ್ತಕ್ಕಂಥದ್ದು. ತದನಂತರ ಅಡುಗೆಗೆ ಬಳಸುವಂತ ಎಣ್ಣೆಯನ್ನು ಕೂಡ ಸುರಿದಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ಅಂದ್ರೆ ಕೃತ್ಯ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಈಗಾಗಲೇ HSR ಲೇಔಟ್ ಪೊಲೀಸರು 2 ಚಾಕು ಹಾಗೂ
ಒಂದು ಬಾಟಲನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈ 3 ವಸ್ತುಗಳನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ಈ 3 ವಸ್ತುಗಳ ಮೇಲೆ ಇರತಕ್ಕಂಥ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಈಗಾಗಲೇ FSL ನ ತಜ್ಞರು ಅದರ ಮಾದರಿಗಳನ್ನು ಕೂಡ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇನ್ನೂ ಕೂಡ ತಡರಾತ್ರಿ ಆಯಿತು. ಆದಾಗ್ಯೂ ಕೂಡ HSR ಲೇಔಟ್ ಪೊಲೀಸರು ಸದ್ಯ ಕ್ರೈಮ್ ಸೀನ್ ಅನ್ನ ಸೆಕ್ಯೂರ್ ಮಾಡ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನ ನೀವು TV9 ನಲ್ಲಿ ಗಮನಿಸಬಹುದಾಗಿದೆ. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಕಳೆದ 16 ವರ್ಷಗಳಿಂದಲೂ ಕೂಡ ಪತ್ನಿ ಪಲ್ಲವಿ ಹಾಗೂ ಓಂ ಪ್ರಕಾಶ್ ಅವರ ನಡುವೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೈಮನಸ್ಯ ಇತ್ತು. ಆಗಾಗ ಅವರಿಬ್ಬರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕೌಟುಂಬಿಕ ಕಲಹದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಗಳವನ್ನ ಮಾಡ್ಕೊಳ್ತಿದ್ರು. ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಅನ್ನೋ ಹಾಗೆ ಅವರಿಬ್ಬರ ನಡುವಿನ ಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರ IPS ಅಧಿಕಾರಿಗಳಿಗೂ ಕೂಡ ಮಾಹಿತಿ ಹೋಗ್ತಿತ್ತು. ಯಾಕಂದ್ರೆ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಅವರ ನಡುವಿನ ಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ವಾಟ್ಸಪ್ ಸಂದೇಶಗಳನ್ನು ಕೂಡ ಕಳಿಸ್ತಿದ್ರು. ಇತ್ತೀಚೆಗಷ್ಟೇ ಕಳೆದ 3 ದಿನಗಳ ಹಿಂದಷ್ಟೇ ಅವರು ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶವನ್ನು ಶೇರ್ ಮಾಡಿದ್ದು ಕೂಡ ಎಲ್ಲ ಕಡೆ ಚರ್ಚೆ ಆಗ್ತಿತ್ತು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಅವರ ಮನೆ ಮುಂಭಾಗದಲ್ಲೇ ಕುಳಿತು ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಅವರ ಪತ್ನಿ ಮಾಡಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ವಾಟ್ಸಪ್ ಸಂದೇಶದಲ್ಲಿ ತಾನು ಹಾಗೂ ತನ್ನ ಮಗಳಿಗೂ ಕೂಡ ಕಿರುಕುಳವನ್ನು ನೀಡುತ್ತಿದ್ರು ಓಂ ಪ್ರಕಾಶ್. ಅಷ್ಟೇ ಅಲ್ಲದೆ ಗನ್ನನ್ನ ಹಿಡಿದುಕೊಂಡು ಮನೆಯಲ್ಲಿ ಓಡಾಟವನ್ನು ನಡೆಸಿದ್ರು. ಇಬ್ಬರಿಗೂ ಕೂಡ ಶೂಟ್ ಮಾಡ್ತೀನಿ ಅಂತೇಳಿ ಹೆದರ್ಸಿದ್ರು. ನಮ್ಮನ್ನ ಪ್ರೊಟೆಕ್ಟ್ ಮಾಡುವ ಸಲುವಾಗಿ ನಾವು ಓಂ ಪ್ರಕಾಶ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರಿ ಅಂತ ಹೇಳಿ ಅವರ ತಾಯಿ ಪಲ್ಲವಿ ಹೇಳ್ತಿರ್ತಕ್ಕಂಥ ಮಾತು ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಶಮಂತ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹೆಂಡತಿಯ ಕಾಟಕ್ಕೆ ಓಂ ಪ್ರಕಾಶ್ ಬೇಸತ್ತು ಹೋಗಿದ್ರು. ಮನೆ ಬಳಿ ಯಾರನ್ನೂ ಬರೋದಕ್ಕೆ ಮೇಡಮ್ ಬಿಡ್ತಾ ಇರಲಿಲ್ಲ. ಓಂ ಪ್ರಕಾಶ್ ಹತ್ಯೆ ಬಗ್ಗೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸರ್ ಫೋನ್ ಮಾಡಿದ್ರು, ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡಿದ್ರು ಅಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಮನೆಗೆ ಬರ್ತೀನಿ ಸರ್ ಅಂತ ಹೇಳ್ದೆ, ಆಗ ಬೇಡ ಅಂದ್ರು. ಮನೆಯಲ್ಲಿ ಮೇಡಮ್ ಇರ್ತಾರೆ, ಇಲ್ಲಿಗೆ ಬರಬೇಡ ಅಂತ ಹೇಳಿದ್ರು. ಇನ್ನು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತುಕತೆ ನಡೆಸಿದ್ದಾರೆ. ಏನಾಯ್ತು ಇವತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. ಕರ್ನಾಟಕ ರಾಜ್ಯದ ನಿವೃತ್ತ DGIGP ಓಂ ಪ್ರಕಾಶ್ ಅವರನ್ನ ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಖುದ್ದು ಶ್ರೀನಿವಾಸ್ ಇನ್ಸ್ಪೆಕ್ಟರ್ ರಿವಿನ ಜೊತೆಗಿದ್ದಾರೆ. ಇವತ್ತು ಮಧ್ಯಾಹ್ನ ನಿಮಗೆ ಒಂದು ಕರೆ ಬಂದಿತ್ತು ಸರ್, 3 ಗಂಟೆಗೆ. ಖುದ್ದು DGIGP ಓಂ ಪ್ರಕಾಶ್ ಅವರೇ ಕರೆ ಮಾಡಿರುವಂಥದ್ದು. ಏನಂತ ಮಾತನಾಡೋದು ಸರ್ ವಿಚಾರ? 3 ಗಂಟೆ 10 ನಿಮಿಷಕ್ಕೆ ಕರೆ ಮಾಡಿ ಶ್ರೀನಿವಾಸ್ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಸರ್ ಈಗ ಮನೆಗೆ ಬಂದೆ ಸರ್ ಅಂತ ಹೇಳಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಂತ ಕೇಳಿದ್ರು. ಊಟ ಆಯಿತು ಸರ್. ತಮ್ಮದಾಯ್ತಾ ಅಂತ ಕೇಳಿದೆ. ಆಯಿತು ಶ್ರೀನಿವಾಸ್. ಎಲ್ಲಿದ್ದೀರಾ ಸರ್ ಅಂತ ಕೇಳಿದೆ. ಅದೇ ಇಲ್ಲಿ ಮನೆಗಿದ್ದೀನಿ ಅಂತ ಹೇಳಿದ್ರು. ಸರಿ ಸರ್, ಮೇಡಮ್ ಅವ್ರು ಹೇಗಿದ್ದಾರೆ? ಅವರು ಹಾಗೆ ಇದ್ದಾರೆ, ಸ್ವಲ್ಪ ಗೊತ್ತಲ್ಲ ನಿಮಗೆ ಅಂತ ಹೇಳಿದ್ರು. ಯಾಕೋ ಬೇಸರ ಆಯಿತು ಮಾತು ಮುಂದುವರ್ಸೋಕ್ಕೆ. ಆನಂತರ ಆಯಿತು ನಾಳೆ ಸಿಗ್ತೀನಿ ಸರ್ ಅಂತ. ಎಲ್ಲಿ ಆಫೀಸಿಗೆ ಬರ್ತೀರಾ ಸರ್ ಅಂದೆ. ಈ ಮನೆಗೆ ಬರಲ್ಲ, ಬೇಡ ಶ್ರೀನಿವಾಸ್, ಮನೆಗೆ ಬರೋದು ಬೇಡ, ಗೊತ್ತಲ್ಲ ನಿಮಗೆ ಅಂದರು. ಗೊತ್ತಿದೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು, ಆಯಿತು ಸರ್ ಆಫೀಸ್ಗೆ ಬಂದು ತಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಫೋನ್ ಇಟ್ಟೆ. ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಹೆಂಡತಿ ಜೊತೆಗೆ ಗಲಾಟೆ ಮಾಡ್ಕೊಳ್ತಿದ್ದು ಇದೆಲ್ಲ ಸ್ವಲ್ಪ ಆಕ್ಚುಲಿ ಮುನ್ನೆಲೆ ಬಂದಿತ್ತು. ಆಗ್ಲಿಂದ ಕೂಡ ಸುಮಾರು 8-10 ವರ್ಷಗಳಿಂದಲೂ ಕೂಡ ಅವರಿಬ್ಬರ ನಡುವೆ ವಿರ್ಸಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಿದ್ರೆ? ಖಂಡಿತ ಇದೆ. ಇದು ಇವಾಗಿಂದ ವಾಕ್ ಸಮಾರ ನಡೀತಾ ಇಲ್ಲ, ಅವರ ತಲೆಮೇರೆಯಲ್ಲಿ ನಡೀತಾನೆ ಇತ್ತು. ಅಲ್ಲಿ ಹೋದಾಗೂ ಅಷ್ಟೇ ಮೇಡಮ್ ಅವರು ಒಂಥರ ದುರ್ವಾರ್ತೆ ಥರ ನೋಡ್ತಾ ಇದ್ರು. ಯಾರೇ ಒಬ್ರು ಬಂದರೂ ಅವ್ರಿಗೆ ಅವಾಗೂ ಸಹ ಇಷ್ಟ ಇರಲಿಲ್ಲ. ಏನೋ ಒಂಥರ ಮುಖ ಒಂಥರ ಸಿಂಡಿಸ್ಕೊಂಡು ಮತ್ತು ಒಂಥರ ಕಸಿಬಿಸಿ ಒಳಗಂಗೆ ಏನೋ ತನ್ಮಯತನೇ ಕಳ್ಕೊಂಡಂಗೆ ಅವ್ರಿಗೆ. ಅವಾಗಿಂದನೂ ವಾಕ್ ಸಮಾರ ಇತ್ತು. ಆಗಿಂದನೂ ನಡ್ಕೊಂಡ್ಬಂದಿರ್ತಕ್ಕಂಥದ್ದು. ಇವತ್ತು ಅತಿಯಾಗಿ ಈ ದಿನ ನಾನು ಅದು ಶವಗಾರಕ್ಕೆ ಹೋಗಿ ನೋಡಿದ್ನಲ್ಲ ಸೆಂಟೆನ್ಸಲ್ಲಿ, ಆವಾಗ ಒಂಥರ ಅದು ನೋಡಿದ ತಕ್ಷಣ ಅನ್ಕೊಂಡೆ ಈತು ಹೆಣ್ಮಕ್ಳಿದಾರ ಅಂತ. ಯಾಕಂತ ಹೇಳಿದ್ರೆ 2 ಹೆಣ್ಮಕ್ಳಿದ್ದಾರೆ ಪಾಪ, ಒಂದು ಗಂಡು ಒಂದು ಹೆಣ್ಮಗು. ಪಾಪ ಎದೆ ತಿರುಗಳು ಹೆಣ್ಮಕ್ಳು ಬರೀ ಮದುವೆ ಮಾಡಬೇಕು ಅಂತ ಇದ್ರು, ತುದಿಗಾಲ ನಿಂತಿದ್ರು ಸಾಹೇಬ್ರು. ಈ ರೀತಿ ಇಷ್ಟೊಂದು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಈಗ ಇಷ್ಟೊಂದು ಹತ್ಯೆ ಮಾಡ್ತಾರೆ ಏನು ಇಲ್ಲಿ ನೋಡಿ, ಇಲ್ಲಿ ಒಂದು ತಿಳಿದಿದ್ದಾರೆ. ಫಸ್ಟ್ ಇಲ್ಲಿ ಇದು ಮಾಡಿದ್ದಾರೆ ಹರಿತವಾದ ಆಯುಧದಿಂದ. ಇದು ತನಿಖಾಧಿಕಾರಿಗಳಿಗೆ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಸ್ಕ್ರೂ ಡ್ರೈವರ್ ಮಾಡಿದಾರೋ ಅಥವಾ ಇದು ಹರಿತವಾದ ಚಾಕುವಿಂದ ಮಾಡಿದ್ರು ಅಂತೇಳಿ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಅದನ್ನ ತನಿಖಾಧಿಕಾರಿಗಳು ಇದು ಮಾಡ್ತಾರೆ. ನೋಡಿ ಇಲ್ಲಿ ಪ್ರಾಣ ಬಿಟ್ಟಿಲ್ಲ, ಸಾಹೇಬ್ರು ಉಸಿರಾಡ್ತಾನೆ ಇದ್ರು. ಆ ನಂತರ ಏನು ಮಾಡ್ತಾರೆ, ಚಾಣಕ್ಯ ಚತುರತೆ ಅಂದರೆ ಈ ರೀತಿ ರೂಢಿಗತ ಅಪರಾಧಿಗಳೇ ಮಾಡೋಕ್ಕೆ ಸಾಧ್ಯ. ಹಿಂದ್ಗಡೆ ತಿಳಿದಿದ್ದಾರೆ, ಹಿಂದ್ಗಡೆ ಆದ ನಂತರ ಅವರು ಪ್ರಾಣ ಬಿಟ್ಟಿದ್ದಾರೆ. ಯಾಕಂದರೆ ನಾನು ಒಂದು ಇನ್ಸ್ಪೆಕ್ಟರ್ ಆಗಿ ಸಿನಾಪ್ಸಿಸ್ ನೋಡಿದೆ ಅಲ್ಲಿ. ಯಾಕಂದರೆ ತಕ್ಷಣ ಒಬ್ಬರು ಹಿರಿಯ ಅಧಿಕಾರಿಗಳಿಗೆ ಹೀಗೆ ಒಂದು 1.5 hours ಬ್ಯಾಕ್ ನೋಡ್ಕೊಂಡು ಬಂದೆ. ಅದು ನೋಡಿದ ತಕ್ಷಣ ನನಗೆ ಮನವರಿಕೆ ಆಯಿತು. ಮೇಲ್ನೋಟಕ್ಕೆ ಏನು ರಕ್ತ ಸಿಕ್ತವಾಗಿದೆ, ಎಲ್ಲ ಸಂಪೂರ್ಣವಾಗಿ ರಕ್ತಮಯವಾಗಿದೆ. ಹೆಂಡತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಶೇರ್ ಮಾಡಿದ್ರಾ ಅಂತ? ಯಾಕೆ ಹೆಂಡತಿ ಜೊತೆಗೆ ಯಾಕೆ ಜಗಳ ನಡೀತಿದ್ಯಾ?
ಈಗ ಮೇಡಮ್ ಅವ್ರದ್ದು ಒಳಗುಟ್ಟಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಹೇಬರು ಮಾತ್ರ ಕೂಲಾಗೆ ಹೇಳ್ತಾ ಇದ್ರು. ಮೇಡಮ್ ಅವ್ರಿಗೆ ಎಷ್ಟು ಕೂಲಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ 1 hour 2 hour ಡಿಸ್ಕಷನ್ ಮಾಡೋರು. ಇದು ನಮ್ಮನ್ನ ಒಳಗಡೆ ನೋಡ್ತಾ ಇದ್ರೆ ಇಲ್ಲಿ ಬಾಗ್ಲು ಓಪನ್ ದಿಢೀರ್ ಅಂತ ಬರೋದು, ಮತ್ತೆ ಏನೋ ಸಂದೇಹವಾಗಿ ಬರೋದು ಮನೆ ಒಳಗಡೆ, ಮತ್ತೆ ರೂಮಲ್ಲಿ ಮೇಗಡೆ ಹೋಗಿ ದಿಢೀರ್ ಅಂತ ಹೋಗಿ ನೋಡೋದು. ಮತ್ತೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳ್ತಿದ್ರಿ ಸರ್ ನೀವು, ಏನು ಟ್ರೀಟ್ಮೆಂಟ್ ಮೇಡಮ್, ಏನು ಟ್ರೀಟ್ಮೆಂಟ್? ಮೇಡಮ್ ಅವರಿಗೆ ಮಾನಸಿಕವಾಗಿ ಗಾಂಭೀರ್ಯತೆ ಕಾಯಿಲೆ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನನ್ನ ಹತ್ರ ಹೇಳೋರು ಎಲ್ಲಿದ್ರ ಅಂತ ಕೇಳಿದ್ರೆ ಶ್ರೀನಿವಾಸ್ ಜಿಗಣಿ ಹತ್ರ ಇದ್ದೀನಿ, ಒಂದು ಸೆಂಟರ್ ಸೇರಿಸಿದ್ದೀನಿ ಒಂದು ಇದಕ್ಕೆ. ಅವ್ರಿಗೆ ಸ್ವಲ್ಪ ಮೈಂಡ್ ಎಲ್ಲ ಸ್ವಲ್ಪ ಯಾವ ಒಂದು ಸಮಯದಲ್ಲಿ ಇದ್ದಾಗ ಒಂದು ಸಮಯ ಇರಲ್ಲ, ಅವ್ರಿಗೆ ಸ್ಟೇಬಲ್ ಇರಲ್ಲ. ಮತ್ತೆ ಅವರು ಒಂದು ಸ್ವಲ್ಪ ಹೋಗ್ತಾ ಈ ಥರ ಇನ್ನೂ ಆರೋಗ್ಯ ಸುಧಾರಿಸ್ತಾನೆ ಇಲ್ಲ, ಕರ್ಕೊಂಡ್ಬರ್ತೀನಿ ಮತ್ತೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಸರ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಒಂದು 15 days ಆಗಾಗ ಅಂತ ಹೇಳ್ಬಿಟ್ಟು ನಮ್ಮದು ನೇರವಾಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಹತ್ರ ಇಲ್ಲ, ಸಾಕಷ್ಟು ಹಣ ಖರ್ಚಾಗ್ತಾಯಿದೆ ಅಂತ ಹೇಳಿದ್ರು. ಪಾಪ ನೊಂದ್ಕೊಂಡಿದ್ರು, ಅಮ್ಮ ನಾನು ಎಲ್ಲಿ ತರಲಿ, ನನಗೆ ಇಷ್ಟು ವರ್ಷ ಆಗಿದೆ ರಿಟೈರ್ಮೆಂಟ್ ಆಗಿ, ನಾನು ಎಲ್ಲಿ ತರಲಿ ಅಷ್ಟೊಂದು ದುಡ್ಡು ಅಂತ. ಯಾಕಂದರೆ ಒಂದೊಂದು ಸೆಂಟ್ರಿಗೆ ಹೋಗ್ಬೇಕು ಕಮ್ಮಿ ಅಂದರೆ 3 ರಿಂದ 5 ಲಕ್ಷ ಬೇಕಾಯ್ತಂತೆ. ಸಾಹೇಬ್ರು ಹೇಳ್ತಾ ಇದ್ರು, ನಾನು ನೇರವಾಗಿ ಹೇಳ್ತಾ ಇದ್ರು. ಮೊನ್ನೆ 3 ತಿಂಗಳಿಂದ ಜಿಗಣಿಲ್ಲ ಸೇರಿಸಿರುತ್ತೆ 3 ಲಕ್ಷ 5 ಲಕ್ಷ ಏನೋ ಖರ್ಚಾಯಿತು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಮತ್ತು ಅದಕ್ಕೆ ಕೆಲವೊಂದೆಲ್ಲ ಸಾಲನೂ ಮಾಡಿದ್ರು ಪಾಪ ಸಾಹೇಬರು. ಸಾಲ ಮಾಡಿ ಪಾಪ ಆ ಕಡೆ ಈ ಕಡೆಯಿಂದ ಎಲ್ಲ ಇದು ಮಾಡಿ ಮೇಡಮ್ ಅವರಿಗೆ ಎಲ್ಲಿವರೆಗೂ ಇದು ಮಗಳ ಮದುವೆ ಆಗೋರು ಇರ್ತೀನಿ ಶ್ರೀನಿವಾಸ್, ಆ ನಂತರ ನಾನು ಪ್ರತ್ಯೇಕ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. DGIGP ಓಂ ಪ್ರಕಾಶ್ ಅವರ ಆಪ್ತ ವಲಯದಲ್ಲಿ ಅವರ ಒಂದು ನಿಕಟವರ್ತಿಯಾಗಿ ಕೆಲಸವನ್ನು ಮಾಡಿದೆ ಅಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.